ನನ್ನೆಲ್ಲ ಯೂಟ್ಯೂಬ್ ಸ್ನೇಹಿತರಿಗೆ 2025ರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನಿಮ್ಮ ಜೀವನದೊಳಗಡೆ ಯಾವಾಗಲೂ ಬೆಳಕು ತುಂಬಿರಲಿ ಅಂತ ಹಾರೈಸ್ತೇನ್ರಿ. ಯಾರೆಲ್ಲ ಮೊದಲನೇ ಬಾರಿ ನನ್ನ ವಿಡಿಯೋ ನೋಡಾತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದ ವಿಡಿಯೋ ನೋಡಾತೀರಿ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ, ಹೆಚ್ಚು ಶೇರ್ ಮಾಡ್ರಿ. ಆಯ್ತು, ಇನ್ನು ನಿಮ್ದು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಕತಿ ಏನೈತಿ ಅಂತ ಹೇಳಿ ನೋಡೋಣ ಬರ್ರಿ. ಶಾರಿ ಅಂದಂಗ ಸತೀಶ್ ಹೇಳತ್ತಿದ ಪ್ರೀತಿ ಮತ್ತು ದೊಡ್ಡವ್ ಬರ್ತಾರಂತ ಈಗ ಮನೀಗ. ಹೌದ್ರಿ, ಯಾಕೆ ಈಗ? ಏನಿಲ್ಲ, ಪ್ರೀತಿಗ ಮಕ್ಳು ಆಗಾಕತ್ತಿಲ್ಲಲ್ಲ, ಹಾಗಾಗಿ ದೊಡ್ಡವ್ವ ಅವ್ರ ಊರಾಗ ಒಬ್ಬಾಕಿ ಡಾಕ್ಟರ್ ಅದಾಳಲ್ಲ, ಅಲ್ಲಿ ತೋರಿಸ್ಕೊಂಬರ್ತೇನೆ ನಡಿ ಅಂತೇಳಿ ಕರ್ಕೊಂಬರತ್ತ. ಹಂಗ ಮತ್ತು ಸತೀಶ ಸೀತಾನ ವಿಷಯ ಹೇಳಿದ್ನಲ್ಲ, ಆಕಿಗೂ ತಡೆಯೋಕ್ಕಾಗಲಿಲ್ಲ. ದೊಡ್ಡವ್ವ ಮತ್ತು ಪ್ರೀತಿ ಇಬ್ರು ಸೀತಾಗ ಮಾತಾಡ್ಸ್ಕೊಂಬರೋ ನಡಿ ಅಂತೇಳಿ ಬರತ್ತಾರ ನೋಡು. ಹೌದೇನ್ರಿ, ಭಾಳ ಚಲೋ ಆತ. ಆದ್ರೂ ನೀನ್ ಬೀಗ್ತದಾಳಲ್ವಾ, ಭಾರಿ ಅಂದ್ರೆ ಭಾರಿ ಹಠಮಾರಿ ಹೆಣ್ಣು ಐತ್ ಬಿಡು. ಥೂ, ಅಂತ ಹೆಣ್ಣು ಯಾರಿಗೂ ಇರಬಾರ್ದು. ಮನಿ ಯಜಮಾನಿ ಅಂದ್ರೆ ಹೆಂಗಿರ್ಬೇಕು? ಇಡೀ ಮನಿಗ ಮನಿ ಯಜಮಾನಿನ ದಾರಿ ದೀಪ. ಆಕಿ ಒಂಥರ ಮನ್ಯಾಗ ದಿಕ್ಕು ತಪ್ಸಕದಾಳ ನೋಡು. ಅದು ಖರೆ ಬಿಡ್ರಿಪ್ಪ. ಅದೇನ ಅಂತಾರಲ್ಲ, ನೂಲ್ ನಂಗ ಸೀರಿ ತಾಯಿ ಹಂಗ ಮಗಳು ಅನ್ನುವಂಗ ಪ್ರೀತಿನೂ ಅವ್ರವನಂಗ ಇದ್ಲವ. ನೀನು ಏನ್ ಹಂಗ ಆಗಿದ್ದಿ ಬಿಡು, ಅದು ಬೇರೆ ಮಾತು. ನೀನು ಪ್ರೀತಿ ಇಬ್ರು ತಿದ್ಕೊಂಡ್ರವ. ಅದೇನದಿ ಹೆಣ್ಣು ಹಠಮಾರಿ ಹೆಣ್ಣು, ಒಂದೀಟರ ತಿಳ್ಕೊಳಕತ್ತ ಯಾರಿಲ್ಲ. ಏನಕಿನ್ ಸರಿ ಮಾಡಕ ಆ ದೇವ್ರ ಇನ್ನೊಂದ್ ಜನ್ಮ ಎದ್ದು ಬರ್ಬೇಕ ಏನ್ವಾ? ಅದರಿಪ್ಪ, ಪಾಪ ಅತ್ತೇರು ಹೆಂಗದಾರ ಏನಲ್ಲೇ ಎಲ್ಲ ಉಲ್ಟಾ ಸೀದಾ ಮಾತಾಡ್ತಾಳಂತ. ಇಲ್ಲಿದ್ದಾಗಿನ್ಕಿಂತನೂ ಭಾಳ ಊರ್ಯಾಕತ್ತಾಳಂತ್ರಿಪ್ಪ. ಹೌದು, ನನಗೂ ಗೊತ್ತಾತು. ದೊಡ್ಡ ಫೋನ್ ಹಚ್ಚಿದ್ಲಾ ನಿನ್ನೆ. ಹೆಂಗ ಏನಂತ ಕೇಳ್ದೆ, ಅದಕ್ಕಿ ಮರ್ಯಾದಿನ ಕೊಡಾಕತ್ತಿಲ್ಲ ಹೆಣ್ಣು ಅನ್ನಕತ್ತಿದ್ರು. ಆದ್ರೂ ಅತ್ತೇರೇನ್ ಬಿಟ್ಟಿರಂಗಿಲ್ರಿ, ಮಾತಿಗೆ ಮಾತ ಕರೆಕ್ಟ್ ಉತ್ತರ ಕೊಟ್ಟಿರ್ತಾರ ಅವ್ರು. ಆತು, ಏನ್ ನಷ್ಟ ಮಾಡಿರಿ? ದೋಸೆ ಮಾಡ್ಯಾಳ, ತಡೀರಿ ಕರಿತೇನೆ. ಅಲ್ಲ ಪಾಪ ಹುಡುಗಿಗ ಎಲ್ಲ ಬಿಟ್ಟಿಯಲ್ಲ. ಇಲ್ರಿ, ನಾನು ಮನಿ ಗುಡ್ಸಿ ಒರ್ಸಿದೆ, ಹಂಗ ರಂಗೋಲಿ ಹಾಕೊಂಬಂದೆ. ಹೊರಗಿನವೇನದಾವಲ್ಲ ಕೆಲಸ ಇಷ್ಟು ನಾ ಮಾಡಾತೇನೆ. ಅಕ್ಕಿ ಅಡಿಗೆ ಎಷ್ಟು ಮಾಡ್ಕೊಳತ, ಪಾಪ ಅಕ್ಕಿಗೂ ಬ್ಯಾಸರ ಆಕೇತಲ್ಲ. ಹೌದೇನಾ? ಸೀತಾ, ಸೀತಾ ಏನ್ರಿ ಅತ್ತಿ? ಒಂದ ನಿಮಿಷ ತಡೀರಿ. ನನ್ನೆಲ್ಲ ಯೂಟ್ಯೂಬ್ ಸ್ನೇಹಿತರಿಗೆ ಸೀತಾ ಕಡೆಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರ ಜೀವನ ಯಾವಾಗಲೂ ಸುಖಕರವಾಗಿರ್ಲಿ, ಖುಷಿಯಿಂದ ತುಂಬಿ ತುಡುಕ್ಲಿ ಅಂತೇಳಿ ಹಾರೈಸ್ತೇನ್ರಿ. ಹಾ ಹೇಳ್ರಿ ಅತ್ತಿ. ಅದು ನಾಷ್ಟ ಮಾಡಿದೇನ್ವಾ? ಇನ್ನೂ ಇಲ್ರಿ ಅತ್ತಿ. ಯಾಕ ಹುಡುಗಿ ಇಷ್ಟು ತನ ಯಾಕೆ ಬಿಟ್ಟಿದಿ? ನಿಮ್ಗೆಲ್ಲರಿಗೂ ಹಾಕೊಡ್ತೀನಿ ನೋಡಂತ್ರಿ. ನೋಡ್ಸಿದ್ದ, ಈಗ ನೀ ಮೊದಲ್ನಂಗಿಲ್ಲ. ಈಗ ನಿನ್ನ ಹೊಟ್ಯಾಗ ಇನ್ನೊಂದು ಕೂಸೈತಿ, ನೀನು ಇಬ್ರೀಗ. ಹಂಗಾಗಿ ಯಾರು ತಿಂದಾರ ಯಾರು ಬಿಟ್ಟಾರ ನೋಡಕ್ ಹೋಗ್ಬೇಡ. ಮೊದಲು ನೀನು ತಿಂದ್ಬಿಡು, ಆಮೇಲೆ ನಮ್ಗೆಲ್ಲ ಹಾಕೊಡುವಂತಿ. ಆಮೇಲೆ ರೀ ಅತ್ತಿ, ಯಾಕೆ ಏನು ತಿನ್ನಕ ಮನ್ಸಾಗವಲ್ದು ಬಿಡ್ರಿ, ಒಂಥರ ವಾಕರ್ಕಿ ಬಂದಂಗೆ ಆಗಾಕತ್ ಬಿಟ್ಟೈತಿ. ಈಗ ನಿನ್ನೆ ಹೇಳಿದ್ನಲ್ಲೇನ್ವಾ, ಈಗ ಮೊದ್ಲಿಗ ಒಂದು 3 ತಿಂಗಳು 3-4 ತಿಂಗಳು ಅಂತಾನೆ ಇಟ್ಕೋ. ಹಂಗ ಅನಿಸ್ತಿರ್ತೈತಿ, ವಾಕರ್ಕಿ ಬಂದಂಗ ಅನಿಸ್ತಿರ್ತೈತಿ, ಊಟ ಸೇರಂಗಿಲ್ಲ, ಬರೀ ನಿದ್ದೆ ಮಾಡ್ಬೇಕು ಅನಿಸ್ತೈತಿ. ಹೌದ್ರಿ ಅತ್ತಿ, ನೀವು ಹೇಳಿದ್ದು ಖರೀ ರೀ, ಬರೀ ನಿದ್ದೆ ಮಾಡ್ಬೇಕು ಅನಿಸ್ತೈತ್ರಿಪ್ಪ. ಏನೋ ಒಂಥರ ಮೈ ಒಜ್ಜಿ ಆದಂಗೆ ಆಕೈತಿ, ಮನಸ್ಸು ಸಮಾಧಾನನೇ ಇಲ್ಲ. ಆದರೂ ಭಾಳ ಸಮಾಧಾನದಿಂದ ಇರ್ಬೇಕವ. ಅದನ್ನ ಹೇಳ್ತಾನಲ್ಲ, ದೇಹದೊಳಗಡೆ ಬದಲಾವಣೆ ಆಗ್ತಿರ್ತಾವಲ್ಲ ಮಗು ರಚನೆ ಆಗಕ್ಕ, ಅದಕ್ಕೆ ಹಂಗಾಗ್ತೈತಿ. ನೀನು ಹೊತ್ತೊತ್ತಿಗೆ ಸರಿಯಾಗಿ ತಿನ್ಬೇಕು. ಆಮೇಲೆ ಅವ ರಾಮಗೆ ಹೇಳಿದ್ದೆ ಕೇಸರಿ ತಂದಾನೇನ? ಹ್ಞೂ ರೀತಿ, ಕೇಸರಿ ಮತ್ತು ಒಂದಿಷ್ಟು ಹಣ್ಣು, ತರಕಾರಿ, ಕಾಯಿಪಲ್ಲೆ, ಒಣ ಹಣ್ಣು ಎಲ್ಲ ತೊಗೊಂಬಂದಾರಿ. ಹೌದಾವ? ಹಂಗಾರೆ ಇವತ್ತು ರಾತ್ರಿ ಒಂದೀಟ 1-2-3 ಹೆಸರನ್ನ ಹಾಲ್ನಾಗ ನೆನೆಸಿಡ್ತೇನೆ. ಮುಂಜಾನೆದ್ದು ಹಾಲು ಕಾಯಿಸ್ಕೊಂಡು ಆ ಹಾಲು ಕುಡ್ದು ಬಿಡೇನುವ. ಮುಂಜಾನೆ ಕುಡ್ಲೇನ ಖಾಲಿ ಚಾ ಕುಡಿಯಕ್ಕೆ ಹೋಗ್ಬೇಡ, ಬೇಕಂದ್ರೆ ಆಮೇಲೆ ಒಂದಿಟ್ಟು ನಾಷ್ಟ ಆದ್ಮೇಲೆ ಕುಡಿವಂತಿ. ಹ್ಞೂ ರೀತಿ. ಈಗ ನೀನು ಎಷ್ಟು ಹಣ್ಣು, ತರಕಾರಿ, ಸೊಪ್ಪು ಎಲ್ಲ ತಿಂತಿ ನೋಡು, ಅಷ್ಟು ನಿನ್ನ ಆರೋಗ್ಯಕ್ಕೆ ಒಳ್ಳೇದು. ಈಗ ನೀ ತಿಂದಿದ್ದಿಷ್ಟು ನಿನ್ನ ಮಗುಗೂ ಹೋಗ್ಯತ್ವಾ. ನೀ ಗಟ್ಟಿ ಇದ್ರನ ಆಮೇಲೆ ಡೆಲಿವರಿ ಆದ್ಮೇಲೆ ಇನ್ನೂ ಗಟ್ಟಿ ಇರ್ತಿ. ಇಲ್ಲಾಂದ್ರ ಮಗುಗೂ ತ್ರಾಸು, ನಿನಗೂ ತ್ರಾಸುವ. ಹೌದು ವಾಸಿತಾ, ಈಗ ಒಣ ಹಣ್ಣು ಇರ್ತಾವ ನೋಡು, ಮುಂಜಾನೆ ಎದ್ದು ಕೂಡಲೇ 1-2 ತಿನ್ನು, ಹಾಲು ಕುಡಿ. ಖರ್ಜೂರ ಅದ ನೋಡು, ಮುಂಜಾನೆ ಎದ್ದು 1-2-3 ಖರ್ಜೂರ ತಿನ್ನು, ಅದಕ್ಕೆ ಮೈಯಾಗ ರಗತಾಕೈತಿ. ಆಮೇಲೆ ಕೂಸು ಒಳ್ಳೆ ಕೆಂಪೋಗ ಆಕೇತ್ವ, ಅದರಿಂದ ಕಬ್ಬಿಣಾಂಶ ಸಿಗ್ತೈತಿ. ಹ್ಞೂ ರೀತಿ, ಹಂಗ ಮಾಡ್ತೇನ್ರಿ. ಆಮೇಲೆ ವಾಂತಿ ಅದು ಏನಾರ ಆಗಕತ್ತೈತನ? ಹಂಗ ಅನಿಸ್ತೈತ್ರಿ ಅತ್ತಿ, ಆದ್ರೆ ಆಗವಲ್ದು. ಹೌದಾ? ಮುಂಜಾನೆ ಎದ್ದು ಕೂಡಲೇ ಅದು ಇರ್ತೈತ್ವ. ವಾಂತಿ ಭಾಳ ಆಗಕತ್ರಷ್ಟೇ ಡಾಕ್ಟರ್ ಕೊಟ್ಟಿದ್ದು ಗುಳಿಗೆ ತಗೋ, ಇಲ್ಲಾಂದ್ರೆ ತಗೋಬೇಡವಾ ಇವ. ಇಲ್ರಿ ಅತ್ತಿ, ಆಮೇಲೆ ನಾ 3 ತಿಂಗಳಾದ್ಮೇಲೆ ಎಂಥವು ಗುಳಿಗೆ ಕೊಡ್ತೇನಂದ್ರಲ್ರಿ ಅವರು? ಅವು ಕ್ಯಾಲ್ಸಿಯಮ್ ಮತ್ತು ಐರನ್ ಅಂತವ, ಅವು ಗುಳಿಗೆ ಕೊಡ್ತೇನಂದ್ರೆ. ಅಂದ್ರೆ ಈಗ ಮೂಳೆದು ಗಟ್ಟಿ ಆಗ್ಬೇಕು, ಮೈಯಾಗ ರಗತಾಗಬೇಕಲ್ಲ, ಅದಕ್ಕೆ ಈ ಐರನ್ ಕಂಟೆಂಟ್ ಇರುವಂಥ ಗುಳಿಗೆ ಕೊಡ್ತಾರ. ನೋಡುವ, ಈಗ ಯಾವ ಗುಳಿಗೆ ಕೊಟ್ಟಾರ ನೋಡು ಅವನ್ನ ಕರೆಕ್ಟಾಗಿ ತಗೋ, ಆಮೇಲೆ ಯಾವ ಗುಳಿಗೆ ಕೊಡ್ತಾರ ನೋಡು ಅವನು ಕರೆಕ್ಟಾಗಿ ತಗೋ, ಯಾವುದು ತಪ್ಪಿಸ್ಬೇಡವ. ಆಮೇಲೆ ಮನಿ ಒಳಗೂ ಚಂದಾಗಿ ಏನೇನ್ ಬೇಕು ಎಲ್ಲ ಆಹಾರ, ಗಟ್ಟಿ ಪದಾರ್ಥ ತಿನ್ನು. ಗಟ್ಟಿ ಪದಾರ್ಥ ಅಂದ್ರೆ ಆರೋಗ್ಯವಾದಂತ ಪದಾರ್ಥ ತಿನ್ನು. ಸೊಪ್ಪು, ತರಕಾರಿ, ಎಲ್ಲ ಹಣ್ಣು, ಒಣ ಹಣ್ಣು ಎಲ್ಲ ತಿನ್ಬೇಕು ನೋಡು. ಆಮೇಲೆ ಈ ಪಪಾಯ ಕಾಯಿ, ಆಮೇಲೆ ಅನಾನಸು, ಇವು ಮಾತ್ರ ತಿನ್ಬೇಡವ. ಒಂದಿಷ್ಟು ಅದಾವು, ಅವಷ್ಟ ಹೊಸ ಥರ ಇದ್ದಿದ್ದು ನಂಗೆ ಕೇಳು, ಅವನು ಬಿಟ್ಟು ಉಳಿದಿದ್ದೆಲ್ಲ ತಿನ್ಬೋದು ನೋಡಿ ನೀನು. ಹ್ಞೂ ರೀತಿ, ಹಂಗಾಗ್ಲಿ ರೀ. ಈಗ ಮೊದ್ಲೇಕೀಗ ನಿನಗ ಏನು ತಿನ್ಬೇಕು ಅನ್ಸಂಗಿಲ್ಲ, ಆದ್ರೂ ಒಂದು ಇಟೀಟ ತಿನ್ನುವ, 2 ತಾಸಿಗೊಮ್ಮೆ ತಿನ್ನು ಸಾಕು, ನಡೀತೈತೆ, ಏನಾಗಂಗಿಲ್ಲ. ಆಮೇಲೆ ಏನಾರ ತಿನ್ಬೇಕು ಅನ್ಸಾತೈತೆ ನಿನಗ, ಈ ಬಸರಿ ಬೈಕಿ ಅಂತಾರಲ್ಲ,
ಆದ್ರಿ ನಮ್ಮವ್ವ ಉಪ್ಪಿನಕಾಯಿ ಚಲೋ ಹಾಕ್ತಲ್ರಿ ಅತ್ತಿ ಆ ಉಪ್ಪಿನಕಾಯಿ ತಿನ್ಬೇಕು ಅನ್ಸಾತೈತ್ರಿ. ಹೌದಾವ ನಿಮ್ಮವ್ವ ಬರೋ ಮುಂದೆ ತಗೊಂಬಾ ಅಂತ ಹೇಳ್ತೇನೆ ತಗೋ. ಅದು ಬಿಟ್ಟು ಮತ್ತೇನಾರ ತಿನ್ಬೇಕು ಅನಿಸ್ತೇನ? ಈಗ ಸದ್ಯಕ್ಕೆ ಏನಿಲ್ರಿ ಅತ್ತಿ. ನೋಡುವ ಮತ್ತೆ ಬೈಕ್ ಏನಾರ ಇದ್ರೆ ಹೇಳ್ಬಿಡ್ಬೇಕು, ಹಂಗ ಬಿಡಬಾರ್ದು. ಯಾಕಂದ್ರ ಕೂಸು ಹುಟ್ಟಿದ್ಮೇಲೆ ಕೂಸಿಂದು ಕಿವಿ ಸೋರ್ತದಂತ. ನೋಡಿ ಒಬ್ಬಾಕಿ ಹೆದರ್ಸಾಕತ್ಬಿಟ್ಟಾಳ ಹುಡುಗಿಗ. ಇಲ್ರಿ ನಾ ಹೇಳತ್ತಿದ್ ಖರೇನ, ನನಗರ ಏನ್ ಗೊತ್ತಾಗಬೇಕು. ಬೇಕಾದ್ರೆ ಅತ್ತೇರಿಗೆ ಕೇಳ್ರಿ, ನನ್ಗ ಅತ್ತೇರು ಹೇಳಿದ್ರು ಮತ್ತೆ ನಮ್ಮ ಅವನು ಹೇಳ್ತಿದ್ಲು. ಅದು ಖರೆ. ಯಾಕಂದ್ರ ಆಗಿನ ಕಾಲದಾಗ ಬಸ್ರ ಹೆಣ್ಮಕ್ಳಿಗಂದ್ರ ಎಲ್ಲ ತಿನ್ನಾಕದು ಕೊಡ್ತಿದ್ರ ಇಲ್ಲ ಯಾರಿಗ ಗೊತ್ತು. ಒಂದೊಂದ್ ಮನ್ಯಾಗ ಇರ್ತಿತ್ತು, ಒಂದೊಂದ್ ಮನ್ಯಾಗ ಇರ್ತಿರ್ಲಿಲ್ಲ. ಈಗೂ ಹಂಗ ಒಬ್ಬೊಬ್ರು ಚಂದಾಗಿ ನೋಡ್ಕೋತಾರ, ಒಬ್ಬೊಬ್ರು ಹಂಗ ಬೇಕಾಬಿಟ್ಟಿ ನೋಡ್ಕೊಂತಿರ್ತಾರ. ಅದಕ್ಕೀಗ ಅವ್ರ ಮನೆ ಕೂಸ್ ಬರ್ತಿರ್ತೈತಲ್ಲ, ಎಷ್ಟಂದ್ರೂ ಕೂಸಿನ ಮೇಲೆ ಎಲ್ಲಾರ್ಗೂ ಪ್ರೀತಿ ಇದ್ದೇ ಇರ್ತೈತಿ. ಅದಕ್ಕೆ ಈ ಪದ್ಧತಿ ಮಾಡ್ಯಾರ ನೋಡು. ಹಿಂಗ ಕಿವಿ ಸೋರ್ತೈತಿ ಅದು ಇದು ಅಂತೇಳಿ ಕೂಸಿನ ಮೇಲೆ ಹಾಕಿ ಹೇಳ್ಬಿಟ್ರ ಎಲ್ಲಾರು ತಾಯಿಗ ಏನೇನ್ ಬೇಕೆಲ್ಲ ತಿನ್ನಾಕ್ ಕೊಡ್ತಾರ ನೋಡು. ಇದು ಒಂದ್ ರೀತಿಯಿಂದ ಒಳ್ಳೇದವ. ಇದ್ರೂ ಇರ್ಬೋದು ನೋಡ್ರಿ. ನೋಡುವ ಸೀತಾ, ಈಗ ನಿಂಗೆ ಏನ್ ಬೇಕೆಲ್ಲ ಹೇಳು. ಬೇಕಂದ್ರೆ ನಿಮ್ಮ ಮಗುಗೂ ಫೋನ್ ಹಚ್ಚಿ ಹೇಳು. ಏನ್ ನಿಮ್ಮೂರೇನ್ ಭಾಳ ದೂರ ಇಲ್ಲ, ಹತ್ರಕ್ಕೆ ಐತಿ. ನಿಮ್ಮ ಅವನ್ನ ಕರೆಸ್ಕೋಬೇಕಂದ್ರ ನಾವಿಬ್ರು ಸೇರಿ ನಿಂಗೆ ಏನೇನ್ ಬೇಕು ಎಲ್ಲ ಮಾಡ್ಕೊಡ್ತೇವೆನಾ? ಹಂಗಾಗ್ಲಿ ರೀ ಅತ್ತಿ. ಏನ್ರಿ ಇದು ಇಷ್ಟೊತ್ತಾದ್ರೂ ಅತ್ತೆಯರ ಪ್ರೀತಿ ಬಂದೇ ಇಲ್ಲ? ಅತ್ತಿ ಪ್ರೀತಿ ಅಕ್ಕ ಮತ್ತೆ ಅಜ್ಜಿ ಬರತ್ತಾರಂತ್ರಿ? ಹ್ಞೂನ್ವಾ, ನಿಂಗೆಲ್ಲ ನೋಡಂಗಾಗೈತಂತ ಇಬ್ರಿಗೂ. ಹಾಗಾಗಿ ನಿನಗೂ ಮಾತಾಡ್ಸ್ಕೊಂಡ್ ಬಂದಂಗೆ ಆತು. ಮತ್ತು ಪ್ರೀತಿಗೂ ಏನೋ ದವಾಖಾನಿಗೆ ತೋರಿಸ್ಬೇಕಂತ, ಮಕ್ಕಳು ಆಗಿಲ್ಲಲ್ಲ ಅದಕ್ಕೆ. ಹೌದೇನ್ರಿ ಅತ್ತಿ? ಚಲೋ ಆತ್ ಬಿಡ್ರಿ. ಹಂಗಾರ ನಾ ಮೊದ್ಲು ಪಲ್ಯಕ್ಕ ಅಂದ್ರೆ ದೋಸೆಗೆ ಪಲ್ಯ ಚಟ್ನಿ ಮಾಡ್ಬಿಡ್ತೇನೆ ರೀ. ದೋಸೆ ಮಾಡಿ ಅನ್ವಾ? ಹ್ಞೂ ರೀ ಮಾವ. ನೋಡಲ್ ಸತೀಶ್ನ ಬಂದ ಕೇಳ್ತೇನೆ ತಡಿ. ಸತೀಶ ಎಲ್ಲದಾರಂತಪ್ಪ ನಿಮ್ಮ ಅಜ್ಜಿ ಮತ್ತು ಪ್ರೀತಿ? ಈಗರ ಪ್ರೀತಿಗೆ ಹಚ್ಚಿದ್ನಪ್ಪ ಫೋನು. ಇನ್ನೊಂದು 10 ನಿಮಿಷದಾಗ ಮನೆ ಕಡೆ ಬರ್ತೇವೆ ಅಂತ ಹೇಳ್ಯಾರ. ಅಪ್ಪ ನಂದು ಒಂದಿಟ್ಟು ಕೆಲಸ ಐತಿ, ಹಂಗಾಗಿ ಆ 10 ನಿಮಿಷದಾಗ ಹೋಗಿ ಪಟ್ನ ಮುಗಿಸ್ಕೊಂಬರ್ತೇನಂತ. ಅವ್ರು ಬಂದ್ರೆ ಇಲ್ಲೇ ಕುಂದಿರ್ಸಿರಿ. ತಗೊಳಪ್ಪ, ಹಂಗಾಗ್ಲಿ. ಏನ ಇವೊಂದೊಂದು ಜೀವನ ಚಲೋ ಆದ್ರೆ ಸಾಕು. ಪಾಪ ಇವನ್ಗೂ ಒಂದು ಮಕ್ಳು ಮರಿ ಅಂತ ಆದ್ರೆ ಎಲ್ಲರೂ ಖುಷಿಯಿಂದ ಇರ್ತಾರ. ಅವ ಪ್ರೀತಿ ಬಂದೇನವಾ ದೊಡವಾ? ಚಲೋ ಆತ್ ನೋಡಿ ಬಂದಿದ್ದು. ಎಲ್ಲದಳಪ್ಪ ನಮ್ಮ ಸೀತಾ? ಸೀತಾ ಸೀತಾ ಅತ್ತೆರು ಮತ್ತು ಪ್ರೀತಿ ಬಂದಾರ ನೋಡುವ. ನಿನ್ ಕರೆಯಕತ್ತಾರ ಬಾಯಿಲೆ. ಹಾಂ ರೀ ಅತ್ತಿ ಬಂದೆ. ಅದೇ ಅತ್ತಿ ಆಕಿ ಏನು ತಿಂದೇಲ್ರಿ ಮುಂಜಾನಿಂದ ನಾಷ್ಟ, ಹಂಗಾಗಿ ತಿನ್ಬಾ ಹೋಗುವ ಅಂತ ಕಳ್ಸಿದೆ ನೋಡ್ರಿ. ಹೌದೇನೋ ಸೀತಾ? ಏನು ತಿಂದಿಲ್ಲ ಅಂತ ಮುಂಜಾನಿಂದ ನೀನು? ಹ್ಞೂ ರೀ ಅಜ್ಜಿ, ಅದು ಯಾಕೆ ಒಂಥರ ಅನ್ಸಕತ್ತಿತ್ತಾರಿ, ಅದಕ್ಕೆ ಏನು ತಿಂದಿದ್ದಿಲ್ಲ. ಅದಕ್ಕೆ ಅತ್ತೆರು ಬಡ ಬಡ ನಾಷ್ಟ ಮಾಡ್ಬಾ ಹೋಗಂತ ಕಳ್ಸಿದ್ರಿ. ಹಂಗ ಬಿಡಬಾರ್ದುವಾ? ನಿಂಗೆ ಏನು ತಿನ್ನಕ್ ಮನ್ಸಂಗಿಲ್ಲ ಅಂತ ಇಟ್ಕೋ, ಇಟ್ಟಿಟ ತಿನ್ನು. 2 ದೋಸೆ ತಿನ್ನಲೆ, 1 ದೋಸೆ ತಿನ್ನು. ಮತ್ತೆ ಹಣ್ಣು ಹಂಪ್ಲ ಅವು ಇವು ಏನೇನು ಇರ್ತಾವಲ್ಲ ಅವನ್ನೆಲ್ಲ ತಿನ್ಬೇಕವಾ. ಹಂಗ ಖಾಲಿ ಹೊಟ್ಟೆಗೆ ಬಿಡಬಾರ್ದು. ಈಗ ನೀನು ಒಬ್ಬೇಕಲ್ಲ ಇಬ್ರು. ಹೇಳ್ರಿ ಅತ್ತಿ, ನಾನು ಅದನ್ನ ಹೇಳತ್ತೇನೆ ನೋಡ್ರಿ. ಒಂದು ಮುಂಜಾನಿಂದ ಅದನ್ನ ಚಾಲು ಮಾಡೇನಿ, ಇನ್ನೂ ಹೋಗಿ ಏನು ತಿನ್ನುವಲ್ಲ ಯಾರು. ಅದ್ರ ಬೇರೆ ಈಕಿ ನಮ್ಮಕ್ಕಿ ಆಕಿಗೆ ಎಷ್ಟರೇ ಹೆದರ್ಸಾಗತ್ತಾಳ ಗೊತ್ತೇನ್ ಬೇ? ಅತ್ತಿರಿ ಈಗ ಬಸರ ಹೆಣ್ಮಕ್ಳು ಬಸರಿದ್ದಾಗ ಅವರು ಬಸರಾದ್ಮೇಲೆ ಬಸರ ಹೆಣ್ಮಕ್ಳು ಅಂತಾರ. ನಿಮ್ದೊಂದು ಭಾರಿ ದೊಡ್ಡ ಜೋಕ ಮಾಡ್ಬಿಟ್ರಲ್ಲ. ಅವರು ಬಸರಿ ಬೈಕಿ ತೀರಿಸ್ಕೊಂಡಿಲ್ಲ ಅಂದ್ರ ಕೂಸು ಹುಟ್ಟಿದ್ಮೇಲೆ ಕಿವಿ ಸೋರ್ತದಂತಾರ ಇಲ್ರಿ, ನೀವೇ ಹೇಳಿದ್ದಲ್ರಿ ನಂಗ. ಹ್ಞೂನ್ಪ, ಅದು ಖರೆ ಅಲ್ಲೇನಾ? ಅದಕ್ಕೆ ಕಾರಣ ನಾನು ಹೇಳಿದ್ನವ. ಅಷ್ಟ ಅಲ್ಪ, ನಮ್ಮ ಹಿರಿಯರು ಹಿಂದಿಂದ ಮಾಡ್ಕೊಂಡ್ ಬಂದಿದ್ದ ಯಾವ ಪದ್ಧತಿನೂ ಸುಳ್ಳಲ್ಲ. ಎಲ್ಲದಕ್ಕೂ ಒಂದು ಅರ್ಥ ಐತಿ, ಗೊತ್ತೈತೇನ? ಈಗ ಎಲ್ಲರೂ ಹೊಸ ವರ್ಷ ಅಂತ ಹೇಳಿ ಜನವರಿಯಿಂದನ ಚಾಲು ಮಾಡ್ಬಿಡ್ತೀರಿ. ಹಂಗ ನೋಡಿದ್ರೆ ನಮ್ದು ಹೊಸ ವರ್ಷ ಅನ್ನೋದು ಯುಗಾದಿಯಿಂದ ಶುರು ಆಕೈತಿ. ಹೌದ್ರಿ ಅಜ್ಜಿ, ಹೊಸ ವರ್ಷ ಯುಗಾದಿಯಿಂದನ ಶುರು ಆಕೈತ್ರಿ ನಮ್ದು ಸಂಸ್ಕೃತಿ ಪ್ರಕಾರ. ಅವಾಗ ಯಾಕೆ ಗೊತ್ತೈತೇನ್ವಾ ನಿಂಗ? ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಯುಗಾದಿ ಅವಾಗ ಯಾವ್ದು ಚಾಲು ಮಾಡ್ತಾರೆ ಹೊಸ ವರ್ಷ ಅಂತ ಹೇಳಿ. ಹ್ಞೂ ರೀ ಅಜ್ಜಿ, ನನಗೆ ಗೊತ್ತೈತ್ರಿ. ಯುಗಾದಿ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಹೊಸ ವರ್ಷ ರೀ. ಯಾಕಂದ್ರ ಈಗ ಈ ಚಳಿಗಾಲದಾಗ ಗಿಡ ಮರಗಳ ಎಲೆ ಎಲ್ಲ ಉದುರ್ತಾವ್ರಿ. ಆವಾಗ ಹೊಸ ಚಿಗುರು ಬರ್ತೈತಿ. ಹಳೆ ಬೇರಿದ್ರು ಸಹಿತ ಹೊಸ ಚಿಗುರು, ವಾತಾವರಣದೊಳಗಡೆ ಎಲ್ಲ ಬದಲಾವಣೆಗಳಾಗಿರ್ತಾವ್ರಿ. ಹಾಗಾಗಿ ಅದು ಒಂದು ಶುಭಾರಂಭ ಅಂತಂದು ಹೇಳಿ ಅವಾಗ ಶುರು ಮಾಡ್ತಾರೆ. ಹೌದಲ್ರಿ ಅತ್ತಿ ಅಜ್ಜಿ? ಹ್ಞೂ ನೀ ಹೇಳಿದ್ದು ಖರೆ ಐತಿ. ಅವಾಗ ಎಲ್ಲ ನಮ್ದು ವಾತಾವರಣ ಒಳ್ಳೆ ಚೆನ್ನಾಗಿರ್ತೈತಿ. ಹೊಸ ಮರ ಗಿಡಗಳ ಒಳಗಡೆ ಚಿಗುರು ಬಿಟ್ಟಿರ್ತಾವು. ಮತ್ತು ಅವಾಗಿನ ಕಾಲದಾಗ ನೋಡುವ ಎಲ್ಲರೂ ಮನೆ ಒಳಗೆ ಹುಟ್ಟಿರ್ತಿದ್ರ, ಹಾಗಾಗಿ ದವಾಖಾನೆ ಹೋಗೋದ ಕಮ್ಮಿ ಇರ್ತಿತ್ತು. ನನಗೆ ಗೊತ್ತಿದ್ದ ಪ್ರಕಾರ ನಾವು ಒಮ್ಮೆನೂ ದವಾಖಾನೆ ಮೆಟ್ಲ ಹತ್ತಿಲ್ ಬಿಡು. ಈಗ ಎಲ್ಲರೂ ದವಾಖಾನೆಗೆ ಹುಡ್ತಾರ, ಹಂಗ ಇಟ್ಕು ಬಟ್ಕು ಎಲ್ಲದಕ್ಕೂ ದವಾಖಾನಿಗೆ ಹೋಗಾರ ನೋಡು. ಹೌದಲ್ ದೊಡ್ಡವ, ನೀ ಹೇಳೋದು ಖರೆ ಐತ್ ನೋಡು. ಮತ್ತೆ ಆಗಿನ ಕಾಲದಾಗ ಸಂಜೆ ಹೊತ್ತಾದ್ಮೇಲೆ ಕಸ ಹೊಡಿಬೇಡ್ರಿ, ಮನೆಯಿಂದ ಹೊರಗೆ ಕಸ ಚಲ್ಬೇಡ್ರಿ ಅಂತೆಲ್ಲ ಹೇಳ್ತಿದ್ರು. ಯಾಕೆ ಗೊತ್ತೇನಾ? ಈಗ ಆದ್ರೆ ನಿಮ್ಗೆಲ್ಲ ಲೈಟು ಪಾಟು ಅದಾವ. ಅವಾಗೆಲ್ಲಿದ್ವು ಈ ಲೈಟ್ ಗಿಟ್ಟು? ಸೂರ್ಯ ಮುಳುಗಿದ ಕೂಡಲೇ ಎಲ್ಲ ಕತ್ಲಾಗದ. ಈಗ ಕಸ ಅದು ಹೊಡೆದಿದ್ವಿ ಅಂತ ಇಟ್ಕೋ, ಕಸ ಹೊರಗೆ ಚಲ್ತಿದ್ರು. ಮನೆಗೆ ಏನಾರ ಬೆಲೆ ಬಾಳೋ ವಸ್ತುಗಳು ಎಲ್ಲರೂ ಕೆಳಗೆ ಬಿದ್ದಿರ್ತಾವು. ಕತ್ಲದಾಗ ಎಲ್ಲಿ ಕಾಣ್ಬೇಕು? ಹೊರಗೆ ಹೋಗಿ ಚಲ್ಲಿದ ಕೂಡಲೇ ಅವು ಮತ್ತೆ ಹೊಳ್ಳಿನ ಸಿಕ್ತಿದ್ದಿಲ್ಲ. ಆದ್ರೆ ಈಗ ಹಂಗಲ್ಲಲ್ವಾ, ಕರೆಂಟ್ ಬಂದೈತಿ, ಎಲ್ಲಾ ಕಡೆ ಬೆಳಕೈತಿ. ಆಮೇಲೆ ಅದ ಕಾರಣಕ್ಕಲ್ಲ ಸಂಜೆ ಹೊತ್ತಾದ್ಮೇಲೆ ಉಗುರು ಕಟ್ ಮಾಡ್ಕೋಬೇಡ್ರಿ ಅಂತ ಹೇಳಿ ಹೇಳೋದು. ಹೌದ್ರಿ ಅತ್ತಿ, ಆವಾಗಿನ ಕಾಲದಾಗ್ರಿ ಸಂಜೆ ಹೊತ್ತು ಉಗುರು ಕತ್ತರಿಸ್ಬೇಡ್ರಿ ಅಂತಿದ್ರು. ಯಾಕಂತಂದ್ರ ಈಗಿನಂಗ ಉಗುರು ಕಟ್ ಮಾಡೋದು ಇರ್ತಿದ್ದಿಲ್ಲಲ್ರಿ. ಅವಾಗ ಎಷ್ಟೊತ್ತಿದ್ರು ಬ್ಲೇಡಿಂದನ ಉಗುರು ಕತ್ತರಿಸ್ಕೊಂತಿದ್ರು. ಹೂನ್ವಾ, ಸಂಜೆ ಹೊತ್ತು ಕತ್ಲಾಗಿರ್ತಿತ್ತಲ್ಲ. ಈಗ ಉಗುರದು ತೆಗ್ಯಾಕ್ ಹೋದ್ರ ಮೊದ್ಲ ಬ್ಲೇಡ ಭಾಳ ಚೂಪಿರ್ತತಿ. ಎಲ್ಲಕ್ಕೇನಾರ ಆಗಿ ಉಗುರಿಗ ಅಥವಾ ಬಟ್ಟಿಗೆನಾರ ಕೊಯ್ದು ರಗತ್ ಬರ್ತಿತ್ತಲ್ಲ. ಹಂಗಾಗಿ ಮಾಡಬೇಡ್ರಿ ಅಂತ ಹೇಳಿ ಎಲ್ಲ ಪದ್ಧತಿ ಮಾಡಿದ್ದವ. ಆದ್ರೆ ಈಗ ಬೇರೆ ಐತಿ. ಹೌದೊಡವ, ಯಾವ್ದ ನಾವು ಎಷ್ಟೇ ಮುಂದುವರೆದ್ರು ಸಹಿತ ನಮ್ಮ ತನ ಅನ್ನೋದು, ನಮ್ಮ ಪದ್ಧತಿ ಅನ್ನೋದು ಬಿಡಬಾರ್ದು ನೋಡು. ಯಾಕ ಇವ್ರು ಫೋನ್ ಮಾಡಕತ್ತಾರ, ತಡೀರಿ ಮಾವ ಬಂದೆ. ಅಜ್ಜಿ ನಿಮ್ಗೆಲ್ಲರಿಗೂ ಒಂದಿಟ್ಟು ಚಾ ಮಾಡ್ಕೊಂಡ್ ಬರ್ತೇನೆ ತಡ್ರಿ.
ಅಂದಂಗ ದೊಡವ ನೀನು ಜಲ್ದಿ ಜಲ್ದಿನ ಅವ್ರ ಮನೆಯಿಂದ ಬರ್ಬೇಕು ನೋಡುವ. ಅವ್ರ ಮನ್ಯಾಗಿಂದು ಯಾವಾಗಿದ್ರು ಇದಕ್ಕತಿ ಆಗೈತಿ. ನೀ ಇನ್ನೊಂದು 4-5 ದಿವ್ಸದಾಗ ಅಂದ್ರೆ ಬಂದ್ಬಿಡುವ ಸಾಕು. ಯಾಕ್ಲಾ? ನೀ ಏನ್ ಮಾಡ್ತೀಯ ನಂಗೆ ಗೊತ್ತಿಲ್ಲ ನೋಡು. ಈಗ ನಮ್ಮ ಸೀತಾಗೂ 2 ತಿಂಗಳು ಆಕಿಗೆ ಈಗ ಈಗಿಂದಾನ ನೀನು ಇಲ್ಲಿ ಬಂದು ಆಕಿನ ಡೆಲಿವರಿ ಆಗಿ ಕೂಸು ಉಣ್ಣೋ ತನಕನೂ ನೀನು ಇಲ್ಲೇ ಇರ್ಬೇಕು ನೋಡು ನಮ್ಮ ಮನ್ಯಾಗ. ಅಲ್ಪ ನೀ ಏನ ಅಂತಿ ಖರೆ, ಆಕೆ ಡೆಲಿವರಿಗೆ ಅವ್ರ ತವ್ರ ಮನೆಗೆ ಹೋಗ್ಕೊಳ್ಳಲ್ಲೇನ? ಬೇಡವಾ, ಆಕಿಂದ ಡೆಲಿವರಿ ಇಲ್ಲೇ ಆಗ್ಲಿ, ಆಮೇಲೆ ಬೇಕಾದ್ರೆ ತವ್ರ ಮನೆಗೆ ಹೋಗೋಲ್ಯಾಕ ನೀ ಇಲ್ಲೇ ಇರ್ಬೇಕು ನೋಡು. ಬ್ಯಾಡಪ್ಪ, ಪಾಪ ಚೊಚ್ಲ ಆಕಿಗೂ ತವ್ರ ಮನ್ಯಾಗ ಹೆರಿಗೆ ಮಾಡ್ಕೋಬೇಕಂತ ಹೇಳಿ ಭಾಳ ಆಸೆ ಇರ್ತೈತಿ. ಸೀತಾ ಹೋಗ್ಬೇಕೀಗ ಅಂತ ಹೇಳಲ್ಲ, ಈ ಎಲ್ಲಾ ಹೆಣ್ಮಕ್ಳಿಗೂ ಅದಕತಿ. ಎಲ್ಲಾ ಹೆಣ್ಮಕ್ಳು ತಮ್ಮ ತಾಯಿ ಜೋಡಿನ ಕಾಲ ಕಳಿಬೇಕು ಅಂತ ಹೇಳಿ ಆಸೆ ಇರ್ತೈತಪ್ಪ. ಹಾಗಾಗಿ ಆಕಿ ಹೋಗ್ಲಿ. ಇನ್ನು ಬೇಕಂದ್ರೆ ಆಕಿ ತವ್ರ ಮನೆಗೆ ಹೋಗೋ ತನಕ ಆಕಿನ ಜೋಡಿ ನಾ ಇಲ್ಲೇ ಇರ್ತೇನೆ ತಗೋ. ಬ್ಯಾಡ ದೊಡವ, ಅವ್ರದ್ದು ಅಲ್ಲೇ ಊರಾಗರ ದವಾಖಾನಿ ಚಲೋ ಇಲ್ಲ. ನನಗಂತೂ ಈಗ ಭಾರಿ ಟೆನ್ಷನ್ ಆಗತ್ ಬಿಟ್ಟೈತಿ. ಇಲ್ಲೇ ಇರ್ಲಿ, ಬೇಕಂದ್ರೆ ಆಮೇಲೆ ಹೋಗೋಲ್ಯಾಕ. ರೀ ಹಂಗ ಆಗಂಗಿಲ್ರಿ, ಪಾಪ ಆಕಿಗೂ ಆಸೆ ಅನ್ನೋದು ಇರ್ತೈತಿ. ಅವ್ರ ಮನ್ಯಾಗ ಅವ್ರ ಅಪ್ಪರು ಆಯುರ್ವೇದಿಕ್ ಪಂಡಿತರಲ್ಲೇನ? ನನಗೂ ಗೊತ್ತೈತ್ವಾ, ಅದ್ರ ರಿಸ್ಕ್ ತಗೊಳಕ ನಾನ್ ತಯಾರಿಲ್ಲ. ನೀವೊಬ್ರ ಏನಲ್ಲ, ಆಕಿಗೆ ಅವ್ರ ಅಪ್ಪ ಅವ್ಗೂ ಆಕಿನ ಮೇಲೆ ಕಾಳಜಿ ಇರ್ತೈತಿ. ಅವ್ರ ಮೇಲೂ ಭಾಳ ಜವಾಬ್ದಾರಿ ಅನ್ನೋದು ಇರ್ತೈತಿ. ಎಲ್ಲ ಅಪ್ಪ ಅವುಗಳಿಗ ಮಗಳದು ಚೊಸಲಿ ಹೆರಿಗೆ ಮನ್ಯಾಗ ಮಾಡ್ಬೇಕು ಅಂತ ಅವ್ರಿಗೂ ಆಸೆ ಇರ್ತೈತಿ. ಅದಕ್ಕೆ ಯಾಕೆ ನೀವು ತನ್ನ ನೀರು ಹರಿಸ್ತೀರಿ? ನಿಮ್ಗೊಂದು ಹೆಣ್ಣು ಇದ್ದಿದ್ರೆ ಗೊತ್ತಾಕಿತ್ ನೋಡು. ಈಗ ಹಂಗೂ ಬೇಡ ಹಿಂಗೂ ಬೇಡ, ಆಕಿಗ 8ರಾಗದು ಕುಬ್ಸ ಮಾಡೋದು ಬೇಡ, 5 ಮುಗು ದಾರಾಗ ಮಾಡೋಣಂತೇನು ಶರವ ಮತ್ತೆ? ಹ್ಞೂ ರೀ ಅತ್ತಿ, 5 ಮುಗು ದಾರಾಗ ಕುಬ್ಸ ಮಾಡಿ ಅವ್ರ ತವ್ರ ಮನೆಗೆ ಕಳಿಸ್ಬಿಡೋಣ್ರಿ. ಆಕಿನೂ ಬೇಕಂದ್ರೆ ಪಾಪ ಅವ್ರ ಅಪ್ಪ ಅವನ ಜೋಡಿ 1-2 ತಿಂಗಳು ಇರ್ಲಿ. ನೀವು ಅಲ್ಲೇ ಹೋಗ್ಬಿಡ್ರಿ ಅತ್ತಿ. ಸರಿ ಅನ್ಸಂಗಿಲ್ವಾ ನಾವಲ್ಲೇ? ಹಂಗೇನ್ ಅನ್ಕೋಬೇಡ್ಬೇ ದೊಡವ, ನಮ್ ಶಾರಿ ಹೇಳಾಕತ್ತಿದ್ದು ಸರಿನ ಐತಿ. ನೀನು ಹೋಗು ಆಕಿನ ಜೋಡಿ. ಮತ್ತ ಈಕ ಏನ್ ಹೇಳಕ್ ಬರಾಕತ್ತಾಳ ಅಂತ ಹೇಳ ನಾನು. ಆಕಿಂದ ಡೆಲಿವರಿ ಡೇಟ್ ಹತ್ರ ಬಂದಾಗ ಆಕಿನ ಇಲ್ಲಿ ಕರ್ಕೊಂಡ್ ಬರೋದು, ಹೌದಲ್ಲ ಶಾರಿ? ಹ್ಞೂನ್ರಿ, ಆಕಿಂದ ಡೆಲಿವರಿ ಡೇಟ್ ಹತ್ರ ಬರ್ತೈತಲ್ಲ, ಹೆಂಗಿದ್ರು ನಮ್ಮ ರಾಮ ಅಲ್ಲಿ ಇಲ್ಲಿ ಅಡ್ಡಾಡ್ತಿರ್ತಾನ, ಹೇಳಿದ್ರೆ ಕರ್ಕೊಂಬರ್ತಾನ. ಜೊತೆಗೆ ಅವ್ರ ಅವನು ಬರವಲ್ಲ ಯಾಕ, ಹೌದಲ್ರಿ? ಹೌದು ತಗೋ, ಏನಾಗಲ್ಲ. ಅವ್ರ ಅಪ್ಪ ಹೋಗು ಇಲ್ಲೇ ಬರಕ್ಕೆ ಹೇಳ್ಬಿಟ್ರಾತ ಅವಾಗ. ಹೆರಿಗೆ ಆದ್ಮೇಲೆ ಬೇಕಾದ್ರೆ ಕರ್ಕೊಂಡು ಹೋಗ್ವಲ್ಯಾಕ, ನೀವು ಅವ್ರ ಜೋಡಿನ ಹೋಗ್ರಿ, ಹೌದಲ್ರಿ ಅತ್ತಿ? ಹಂಗ ಮಾಡೋನ್ ತಗೋವ. ಅಂದ್ರೆ ಆಕಿಗೂ ಅಲ್ಲಿದ್ದಂಗೆ ಆಕೇತ, ಮತ್ತೆ ನಿನ್ ಗಂಡುಗೂ ಇಲ್ಲೇ ಡೆಲಿವರಿ ಮಾಡಿಸಿದ್ದು ಸಮಾಧಾನ ಇರ್ತೈತಿ. ಏನ್ಪಾ ಮತ್ತೆ ಇದಕ್ಕರ ಒಪ್ಕೋತಿಲ್ಲ? ಹ್ಞೂ ದೊಡವ, ಹಂಗಾಗ್ಲಿ ತಗೋ. ಅವ ಪ್ರೀತಿ ಹೊತ್ತಕ್ಕೆ ನಡೆಯುವ, ಇಬ್ರು ನಾಷ್ಟ ಮಾಡಿ ನಮಗೂ ಹಾಕೊಡ್ರಿ, ತಿಂದು ಬಡ ಬಡ ದವಾಖಾನಿಗೆ ಹೋಗೋಣಂತ ಹೇಳೇನಿಲ್ಲ ಇವತ್ತ. ಅಲ್ಲೇ ನಮ್ಮ ಊರಾಗ ನನ್ನ ಸೊಸಿ ಫೋನ್ ಮಾಡಿ ಹೇಳ್ಬಿಟ್ಟೆನಂತ, ದವಾಖಾನಿದ್ದು ಮುಗಿಸ್ಕೊಂಡವ್ರ ಅಲ್ಲೇ ಊಟಕ್ಕೆ ಹೋಗ್ಬಿಡೋಣ. ಹ್ಞೂ ರೀ ಅಜ್ಜಿ, ಹಂಗಾಗ್ಲಿ ರೀ. ಸೀತಾ ಬಾ ಬಾಕ ಬಂದೆ. ಏನ್ ದೊಡವ, ಇವತ್ತ ಅಲ್ಲೇ ನಿಮ್ಮ ಮನ್ಯಾಗ ಉಂಡು ಬರ್ತೀರನ ಮಧ್ಯಾಹ್ನ? ಹ್ಞೂನ್ಪ, ಅಲ್ಲೇ ಮಧ್ಯಾಹ್ನ ಊಟ ಮಾಡಿ ಬರ್ತೇವಂತ. ಮತ್ತಿಕ್ಕಿ ಯಾವಾಗ ಬರ್ಬೇಕು ಪ್ರೀತಿ? ಅದೇ ರೀತಿ ಅವ್ರ ಮನೆಗೆ ಏನಾತಂತಂದು ಹೇಳೇ ಇಲ್ರಿ. ಇನ್ನೇನವ ನಿಮ್ಮ ಬೀಗ್ ತದಾಳಲ್ಲ ಆಕಿ, ಭಾರಿ ಅಂದ್ರೆ ಭಾರಿ ಹಠಮಾರಿ ಹೆಣ್ಣ, ಏನು ಹೇಳಿದ್ರು ತಿಳ್ಕೊಳ್ಳೋದೇ ಇಲ್ಲ. ಅಲ್ ದೊಡವ, ಸುಮ್ಮನೆ ಮತ್ತೆ ಅಲ್ಲಿ ಯಾಕದಿದಿ, ಬಂದ್ಬಿಡಲ್ಲ ಇಲ್ಲೇ? ಇಲ್ಪ, ಯಾಕಂದ್ರೆ ನಾನು ನಿಮ್ಮ ಬೀಗ್ರಿಗೆ ಮಾತು ಕೊಟ್ಟೇನಿ, ಹೆಂಗಾರ ಮಾಡಿ ಆಕಿನ ಸರಿ ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ. ಆಕಿ ಏನು ಮಾಡ್ತಾಳಲ್ಲ ಅದಕ್ಕೊಂದು ಪ್ರತಿ ಉತ್ತರ ನಾನು ಕೊಟ್ಟ ಬಿಟ್ಟೇನಿ. ಏನೇನಾಗೈತೆ ಗೊತ್ತೇನ? ಓ ಇಷ್ಟೆಲ್ಲ ಆಗೈತೇನ್ರಿ ಅತ್ತಿ? ಆದ್ರೂ ಭಾರಿ ಅದಾರ ಬಿಡ್ರಿ ಅವ್ರು. ಹ್ಞೂ ನೋಡ್ದೊಡವ, ಭಾರಿ ಗಟ್ಟಿಗಿತ್ತಿ ಹೆಣ್ಮಗಳು. ಇಷ್ಟಿಲ್ದಂಗೆ ಅಂತಾರೇನಪ್ಪ, ಒಂದು ಮನಿ ಚಂದಾಗಿ ಬೆಳಿಬೇಕು ಅಥವಾ ಹಾಳಾಗಬೇಕಂದ್ರೆ ಅದಕ್ಕೆ ಮನಿ ಹೆಣ್ಮಗಳ ಕಾರಣ ಇರ್ತಾಳ. ಹಂಗಂತೇಳಿ ನಾನು ಮನಿ ಹೆಣ್ಮಗಳ ಮೇಲೆ ಅಪವಾದ ಹಾಕಂಗಿಲ್ವಾ. ಆದ್ರೆ ಮನಿ ಬೆಳಿಬೇಕು ಅಥವಾ ಆ ಮನಿ ಹಾಳಾಗಬೇಕು ಅಂದ್ರೆ ಜಾಸ್ತಿ ಭಾರ ಆ ಮನಿ ಹೆಣ್ಮಗಳ ಮೇಲೆ ಇರ್ತೈತಿ. ಈಗ ಮನಿ ಗಂಡ್ಮಕ್ಳಾದ್ರೆ ಮನಿ ಕಡೆ ಅಷ್ಟು ಕಾಳಜಿ ವಹಿಸೋಂಗಿಲ್ಲ. ಏನು ಅವ್ರಿಗೆ ತಂದು ದುಡ್ದು ತಂದು ಹಾಕ್ಬೇಕಲ್ಲ, ದುಡ್ದು ತಂದು ಹಾಕ್ತಾರ. ಆದ್ರೆ ಎಲ್ಲಾನು ಸರಿ ದೂಗಿಸ್ಕೊಂಡು ಹೋಗೋದು ಕೊನೆಗೆ ಹೆಣ್ಮಕ್ಳ ಅಲ್ಲೇನವ, ಆ ಉದ್ದೇಶಕ್ಕೆ ಹೇಳ್ದೆ ಅಷ್ಟ. ಅದು ಖರೆ ಬಿಡ್ರಿ ಅತ್ತಿ. ನೋಡಪ್ಪ ಇಷ್ಟೆಲ್ಲ ಆಗೈತಿ, ಆಕಿನ ಒಂದು ಸರಿ ದಾರಿ ತರ್ಬೇಕಂತೈತಿ. ಹಂಗ ಅಜ್ಜಿ ಬಾಳತೇನ್ ಬೇ ಬಂದು? ಈಗ ಒಂದಿಟ್ಟು ಹೊತ್ತಾತಪ್ಪ, ಈಗ ನಾಷ್ಟ ಅದು ಮಾಡಿ ಮಾತಾಡ್ಕೊಂಡು ಕುಂತಿದ್ವೆ, ನೀ ಬಂದಿ ನೋಡು. ಹೌದೇನ್ ಬೇ, ಹಂಗಾರ ಹೋಗೋಣ, ಹೊತ್ತಾಕೈತಿ. ಹ್ಞೂನಪ್ಪ ಹೋಗೋಣಂತ. ಅದಕ್ಕಿಂತ ಮುಂಚೆ ನಿನ್ನ ಹಂತಕ್ಕೆ ನಾವು ಒಂದಿಟ್ಟು ಮಾತಾಡ್ಬೇಕು, ಬಾಯಿಲೆ. ಏನಜ್ಜಿ ಹೇಳು? ವಾಶಾರವ ನೋಡಪ್ಪ, ನೀವು ಇಬ್ರು ಕೇಳ್ರಪ್ಪ. ಈ ಸತ್ಯ ಹೇಳೋದ್ರಿಂದ ನಿಮ್ಮ ಮನ್ಸಿಗೆ ಒಂದಿಟ್ಟು ನೋವಾಗ್ಬೋದು. ಹಂಗಂತ ಹೇಳಿ ಆ ಪ್ರೀತಿ ಮೇಲೆ ಯಾರು ಸಿಟ್ ಮಾಡಕಾತು ಜಗಳ ಆಡಕಾತು ಹೋಗ್ಬಾರ್ದು. ಅಷ್ಟ ಅಲ್ಲ, ಆಕಿನ ಹಂತಕ್ಕೆ ಈ ವಿಷಯನ ಮಾತಾಡಕ ಹೋಗ್ಬೇಡ್ರಿ ಯಾರು. ಯಾಕೆ ದೊಡವ, ಅಂತದೇನಾಗೈತಿ? ಏನಿಲ್ಪ, ಮದುವೆ ಆಗಿ ಹೊಸದ್ರಾಗ ಆಕಿಗ ನಿಂತಿತ್ತಂತ. ಏನಜ್ಜಿ, ನಮ್ಮ ಪ್ರೀತಿಗ ಅಂದ್ರೆ ಆಕಿಗ ಹೊಟ್ಟೆಗ ಕೂಸ್ ನಿಂತಿತ್ತಂತ? ಹ್ಞೂನ್ಪ, ಭಾಳ ಇದು ಮಾಡ್ಕೊಳಕ್ ಹೋಗ್ಬೇಡ. ಈಗ ಯೋಚನೆ ಮಾಡಿ ಏನು ಫಲ ಇಲ್ಲ, ಆಗಿದ್ದಾಗ ಹೋಗೈತಿ. ನಮ್ಗೆ ಯಾರಿಗೂ ಹೇಳೇ ಇಲ್ಲಲ್ರಿ ಅತ್ತೀಕಿ. ಅದು ಹುಚ್ಚು ಹುಡುಗಿ ಮನೆಗೆ ಯಾರ್ದಾರ ಮುಂದೆ ಹೇಳ್ಬೇಕಾ, ಅವ್ರವ್ವ ಮುಂದೆ ಹೇಳ್ಬಿಟ್ಟಾಳ. ಅವ್ರವ್ವರ ಸುಮ್ಮನೆ ಇರ್ಬೇಕಾ? ನೀನು ಈಗ ಮದುವೆ ಆಗಿದ್ದಿ, ಈಗ ಹಿಂಗೆ ಹೊಟ್ಟೆ ಕೂಸು ಇಟ್ಕೊಂಡ್ರ ನಾಳೆ ಕೂಸು ಏನು ಮಾಡ್ತೈತಿ ಅದಕ್ಕೆಲ್ಲ ನೀನು ಜೋಪಾನ ಮಾಡ್ಕೊಂಡು ಕುಂದಿರ್ಬೇಕು. ಈಗೂ ನಿನಗೆ ಅಡ್ಡಾಡಕ್ಕಾಗಲ್ಲ, ಆಮೇಲೆ ಕೂಸು ಹುಟ್ಟಿದ್ಮೇಲೆ ಅಡ್ಡಾಡಕ್ಕಾಗಲ್ಲ ಅಂತೇಳಿ ಏನೋ ಹೇಳ್ಬಿಟ್ಟಾಳವ, ತಲೆಗೆ ಏನೇನೋ ತುಂಬಿಬಿಟ್ಟಾಳ. ನೋಡ್ ಶಾರಿ, ನೀನು ಬೀಗತಿ ಇಷ್ಟು ನೀರಿಗಿಳ್ದ. ಎಂತ ಹೆಣ್ಣೈತ್ರಿ ಅತ್ತಿ ಅದ. ಗಂಡ ಹೆಂಡತಿನ ಒಂದ್ ಮಾಡಕ್ ನೋಡೋದ್ ಬಿಟ್ಟು ಬರೀ ದೂರ ಮಾಡ್ತಾಳ ನೋಡ್ರಿ. ಇದು ನಮ್ಮ ಪ್ರೀತಿ ಯಾವಾಗ ನಮ್ದು ಯಾರ್ದಾರ ಮುಂದೆ ಹೇಳದ್ ಬಿಟ್ಟು ಹೋಗಿ ಹೋಗಿ ಅವ್ರ ಅವನ್ ಮುಂದೆ ಹೇಳ್ಕೊಂತ. ಅದೆಲ್ಲ ಇರ್ಲವ, ತನ ಏನಾರ ಮಾಡ್ಕೊಂಡ್ ಬರಕ್ ಹೋಗಿ ತನ್ನ ಜೀವಕ್ಕೆ ಏನಾರ ಆಪತ್ ಮಾಡ್ಕೊಂಡಿದ್ರೆ ಏನಿತ್ತು ಹೇಳ್ಕತಿ. ಇಲ್ಲಿವರೆಗೂ ನಮ್ಗೆ ಏನೇನು ಗೊತ್ತಾಗಿಲ್ಲ. ಅದಕ್ಕ ರೇಖಿ ಬಾಳ ತವ್ರ ಮನೆಗೆ ಹೋಗಿದ್ಲು ಮದುವೆ ಆಗಿ ಹೊಸದ್ರಾಗ. ಹೌದು ನೋಡ್ ಶಾರಿ.
ಹೌದು ನೋಡ್ಬೇವ, ನಮ್ಗೆ ಯಾರಿಗೂ ಇದ್ರ ಬಗ್ಗೆ ಗೊತ್ತೇ ಆಗ್ಲಿಲ್ಲ. ಏನ್ ಮಾಡೋದಪ್ಪ, ಆಗಿದ್ದಾಗ ಹೋಗೈತಿ. ಇನ್ನು ಮುಂದೆ ಆಕಿನ ಜೋಡಿ ಯಾರು ಜಗಳ ಮಾಡಕ್ ಹೋಗ್ಬೇಡ್ರಪ್ಪ. ಸುಮ್ಮನೆ ನಿಮ್ಮ ಮನೆತನದ ಖುಷಿ ಸಂತೋಷನ ನೀವ ಕಳ್ಕೊಂಡಂಗೆ ಆಕೈತಿ. ಅಜ್ಜಿ ನಿನ್ ಮಾತು ಕೇಳಿ ಸುಮ್ಮನದಿನಿ, ಇಲ್ಲ ಅಂದ್ರೆ ಆಕಿ ಇವತ್ತ ಏನ್ ಮಾಡ್ಬೇಕು ಅದನ್ನ ಮಾಡ್ಬಿಡ್ತಿದ್ದೆ. ಇರ್ಲಪ್ಪ, ಇನ್ನೇನ್ ಮಾಡೋದು, ಅದು ಯಾರ ಮುಂದೆ ಹೇಳ್ಕೊಳ್ಳಿಲ್ಲ, ನನ್ನ ಮುಂದೆ ಹೇಳ್ಕೊಂಡೈತಿ. ಈಗ ನೀನು ಭಾಳ ಆಕಿಗ ಜೋರ್ ಮದು ಮಾಡಕ್ ಹೋದ್ರ ಮನ್ಸಿಗೆ ಬೇಜಾರಾಕೈತಿ. ಆಗಿದ್ದಾಗ ಹೋಗೈತಿ. ಅವ್ರವ್ ಮಾಡಿದ್ದಕ್ಕ ಇದು ಅನ್ಭವಿಸಂಗ ಆಗೈತಿ. ಆದ್ರೂ ಏನ ಹೇಳ್ಬೇ ಅಜ್ಜಿ, ಮನ್ಸಿಗೆ ಭಾಳ ನೋವಾತ್ ನಂಗೆ. ಏನ್ಪಾ ನೀನ ಹಿಂಗ ಧೈರ್ಯ ಗೆಟ್ರ ಆ ಹುಡುಗಿ ಏನ್ ಮಾಡ್ಬೇಕು? ಮಾಡ್ದೆ ಇನ್ನೇನ್ ಮಾಡ್ಯಾಳ ಬಿಡ್ಬೇ. ನೋಡಾಕಿ ಅವ್ರವ್ವ ಸೇರಿ ಮಾಡಿದ್ದಕ್ಕ ನಮ್ಮ ಮನ್ಯಾಗ ಈಗ ನೋಡಿ ಹೆಂಗಾಗೈತಿ. ಎಲ್ಲ ಸರಿ ಇದ್ದಿದ್ದ ಶ್ರುತಿಗೆ ನಮ್ಮ ಮನ್ಯಾಗ ಒಬ್ಬೊಂದು ಹುಡುಗನ ಹುಡುಗಿನ ಒಂದು ಕೂಸ ಅನ್ನೋದು ಆಟಾಡ್ತಿರ್ತಿತ್ತ. ಅದಪ್ಪ ದೇವ್ರು ಕೊಟ್ಟಾಗ ಒದಿಬಾರ್ದು. ಯಾಕ ನಾವೆಲ್ಲ ಅಲ್ಲ ಮದುವೆ ಆದ ಕೂಡ್ಲೇನ ನಮ್ಮ ಮಕ್ಕಳು ಮರಿ ಅನ್ನೋದು ನಾವು ಖುಷಿಯಿಂದಿಲ್ಲ. ಈಗಿನವ್ರು ಒಬ್ಬೊಬ್ರು ಯೋಚನೆ ಮಾಡ್ತಾರ ಹಂಗ, ಕೆಲವೊಬ್ರು ಯೋಚನೆ ಮಾಡಂಗಿಲ್ಪ. ತಗೋ ಏನ್ ಮಾಡಕ್ಕಾಗೈತಿ, ಎಲ್ಲ ಆಗ ಹೋಗೈತಿ. ಇನ್ನ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡ್ ಕುಂತ್ರೆ ಹೊಳ್ಳಿ ಬರೋಂಗಿಲ್ಲ. ಹೌದಪ್ಪ ಸತೀಶ, ಭಾಳ ಬೇಸರ ಮಾಡ್ಕೊಳಕ್ ಹೋಗ್ಬೇಡ. ಆಗಿದ್ದಾಗ ಹೋಗೈತಿ. ನೋಡೋಣ ಹೆಂಗಿದ್ರು ದವಾಖಾನಿಗೆ ಹೊಂಟಿರ್ಲ ತೋರ್ಸಾಕ. ಆ ದೇವ್ರ ದಯಿಂದ ಎತ್ಲಾಗರ ನಿನಗೊಂದು ಕೂಸ ಆತಂದ್ರ ಅಷ್ಟ ಸಾಕ್ಪ. ಅವ ಪ್ರೀತಿ ನೋಡ್ಬಾ ಸತೀಶ, ನಾ ಈಗ ಹೇಳೇನಿ, ನಿನ್ ಹೆಂಡತಿ ಜೊತೆಗ ಇಷ್ಟು ದಿವ್ಸ ಹೆಂಗಿದ್ದಿ ಹಂಗ ಇನ್ ಮುಂದೆ ಇರೇನ. ಹ್ಞೂ ಅಜ್ಜಿ, ನಾನೇನು ಅದನ್ನೇ ದ್ವೇಷ ಮಾಡಲ್ಲ. ಆದ್ರೆ ಆಕಿ ಹಿಂಗೆ ಮಾಡ್ಬಿಟ್ಲಲ್ಲ, ನಂಗೆ ಒಂದಿಟ್ಟು ತಿಳಿಸೇ ಇಲ್ಲ ಅನ್ನೋದು ಒಂದು ಬೇಸರ ಆಗತೈತಿ. ಆದ್ರೂ ನಿನ್ನ ಮಾತಿಗೆ ಬೆಲೆ ಕೊಟ್ಟರೆ ಸುಮ್ಮನೆ ಇರ್ತೇನೆ ಅಜ್ಜಿ. ನಾನು ಏನು ಕೇಳೋಂಗಿಲ್ಲ. ಆಕಿ ಆಗಿನ ಹೇಳಿದ್ರು ನಾ ಏನು ಬಯಕೋದು ಹೋಗೋಂಗಿಲ್ಲ. ಏನ್ರಿ ಅಜ್ಜಿ ನಡಿವ ಹೊತ್ತಾಕೈತಿ. ಮತ್ತೆ ಅಲ್ಲಿಂದ ಅಲ್ಲಿ ಹೋಗಿ ಸಂಜೆ ಮುಂದೆ ಇಲ್ಲೇ ಬರೋಣ ಅಂತ ಬೇರೆ ಅನ್ನಕತ್ತೀರಿ. ಅಜ್ಜಿರಿ ಸಂಜೆ ಮುಂದ ಇಲ್ಲೇ ಬರೋದಂದ್ರ ನಮ್ಮ ಮಮ್ಮಿಗೆ ಹೇಳೇ ಇಲ್ಲ ನಾವು, ಹೌದಲ್ಲ? ನೋಡ್ ಪ್ರೀತಿ, ಈಗ ನಿಮ್ಮ ಮಮ್ಮಿ ಮಾತು ಭಾಳ ಕೇಳಾಕತ್ವಿ ಅಂದ್ರೆ ಏನಾಕೈತಿ ಹೇಳು. ಆಕಿ ಯಾರ ಮಾತು ಕೇಳೋಂಗಾಗಲ್ಲ. ಹಂಗಾಗಿ ಆಕಿಗ ಹೇಳು, ನಿಮ್ಮ ಅವ್ಗ ಫೋನ್ ಹಚ್ಚಿ ಹೇಳು ಇಲ್ಲೇ ನಮ್ಮ ಮನೆಗೆ ಬಂದೇವಿ ಅಂತ ಹೇಳಿ. ಅಲ್ರಿ ಮನೆಯಿಂದ ಹೊರಗೆ ಹಾಕಿ ಮತ್ತೆ ಅಲ್ಲಿ ಹೋಗಿರಿ ಅಂದ್ರೆ ಏನಂತೀರಿ? ಅದಕ್ಕೆಲ್ಲ ನನ್ನ ಹತ್ರ ಉಪಾಯ ಐತಿ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಏನು ಉಪಾಯ ಅಜ್ಜಿ? ಅಜ್ಜಿ ಒಂದ ನಿಮಿಷ ತಡ್ರಿ, ನೀರಿನ ಬಾಟ್ಲು ತುಂಬ್ಕೊಂಬಂದ್ಬಿಡ್ತೇನಂತ. ಹೋಗ್ವಾ ನೀರು ತುಂಬ್ಕೊಂಬೋ. ದೊಡ್ಡ ಬಾ ಮತ್ತಿಲ್ಲ ಹೊತ್ತಾಕೈತಿ. ಹ್ಞೂ ರೀ ಅಜ್ಜಿ. ನೋಡ್ಪಾ ಈಗ ಹೆಂಗಿದ್ರು ನಿಮ್ಗೆಲ್ಲಾರ್ಗೂ ಈ ವಿಷಯ ಗೊತ್ತಾಗೈತಿ. ಅಂದ್ರೆ ಪ್ರೀತಿದು ಹೊಟ್ಟು ಹೋಗಿದ್ದು ಮನಿಗ ಸೇರಿಸ್ಕೊಂಡಿದ್ವಿ. ಮತ್ತೆ ನಿನ್ನ ಮಗಳದ ಹಿಂಗೆ ಕತಿ ಗೊತ್ತಾತು, ಅದಕ್ಕೆ ಮನೆ ಬಿಟ್ಟು ಹೊರಗೆ ಹಾಕಿದ್ರು ಅಂತ ಹೇಳಿ ಹೇಳ್ತೇನೆ ತಗೋ. ಅದ್ರಾಗ ಏನೈತಿ? ಹೌದು ನೋಡ್ ದೊಡ್ಡವ, ಹಿಂಗೆ ಹೇಳ್ಬೋದು. ಮಾಡ್ತೇನೆ ಆಕಿಗ ಎಲ್ಲ ಬುದ್ಧಿ ಕಲಿಸ್ತೀನಿ. ಬರ್ರಿ ಅಜ್ಜಿ ಹೋಗೋಣ. ನಡಿಪ ಸತೀಶ, ಬರ್ತೇವೆ ತಗೋ ಶಾರವ ನಾವು. ಹ್ಞೂ ರೀ ಅತ್ತಿ. ಅಪ್ಪ ನಾವು ಬರ್ತೇವೆ, ಅವ ಬರ್ತೇವೆ. ಅಪ್ಪ ಡಾಕ್ಟ್ರು ಏನಂದ್ರು ಸಮಾಧಾನದಿಂದ ಹೇಳಪ್ಪ. ಏನು ಸಿಟ್ಟದು ಮಾಡಕ್ ಹೋಗ್ಬೇಡ. ಆಕಿಗ ತಿಳಿಸಿ ಬುದ್ಧಿ ಹೇಳು. ಅವರು ಏನ್ ಹೇಳಿದ್ರು ಏನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಮಕ್ಳು ಅಕ್ಕವಂತಂದ್ರು ಖುಷಿ ವಿಷಯನ, ಆಗಲ್ಲ ಅಂದ್ರು ಏನ್ ಬೇಸರ ಮಾಡ್ಕೋಬೇಡ್ರಿ. ಅಲ್ಲ ಶಾರಿ, ಇನ್ನು ಈಗ ತೋರ್ಸಕಂತ ಹೊಂಟಾರ, ನೀ ಆಗ್ಲೇ ಏನನ್ನಾರ ಹೇಳಾಕತ್ ಬಿಟ್ಟಿಲ್ಲ ಅವ್ರಿಗೆ. ಅಲ್ರಿ ಅವ್ರಿಗೆ ನಾನು ಮನಸ್ಸು ಗಟ್ಟಿ ಮಾಡಾತೇನಿ, ಯಾವ್ದಕ್ಕಾದ್ರೂ ಹೆದ್ರಕ್ ಹೋಗ್ಬೇಡ ಅಂತ ಹೇಳಾಕತ್ತೇನಿ. ನಾ ಹೇಳಿದ ಅರ್ಥ ಆತಾ? ಹ್ಞೂ ಯವ್ವ, ನಾನೇನು ಬೇಸರ ಮಾಡ್ಕೊಳ್ಳೋದು ತಗೋ. ಡಾಕ್ಟ್ರ್ ಏನು ಹೇಳ್ತಾರ ಅದನ್ನ ಎಕ್ಸೆಪ್ಟ್ ಮಾಡ್ಕೊತೀನಿ. ಹೆಂಗಾರ ಆ ದೇವ್ರು ನಮ್ಮ ಪ್ರೀತಿಗೂ ಒಂದು ಮಗು ಆಕೈತಿ ಅಂತ ಹೇಳಿ ಡಾಕ್ಟ್ರ್ ಕಡೆಯಿಂದ ಹೇಳಿಸಿದ್ರೆ ಸಾಕು. ಬರ್ತೀನಿ ತಗೋಬೇ. ಅಪ್ಪ ಹೋಗ್ಬಾ. ಶಾರಿ, ಒಂದು ಅರ್ಧ ಕಪ್ ಚಾ ಮಾಡ್ಕೊಂಬರ್ತೀಯಾವ? ಏನ್ರಿ ನೀವು ಅರ್ಧ ಕಪ್ ಚಾ ಅಂತಿರಲ್ಲ, ಚಾ ಕುದ್ಯಾಕರ ಬೇಡ, ಎಲ್ಲ ಆಟದಟ್ಟು ತೀಟ ಈಟ್ ಆಕೈತಿ. ನಿನ್ನ ಹತ್ರ ಕೇಳಾತೇನೆ ನಾನು ಹೋಗಿ. ಸೀತಾ, ಅವ ಸೀತಾ. ಏನ್ರಿ ಮಾವ? ನಂಗೆ ಒಂದು ಅರ್ಧ ಕಪ್ ಚಾ ಮಾಡ್ಕೊಂಬರ್ತೀಯಾವ? ಯಾಕತ್ತಲ್ಲಿ ಭಾಳ ನೋಯ್ಸ ಆತೈತಿ. ಹ್ಞೂ ರೀ ಮಾವ. ಸೀತಾ ನಂಗ ಹಂಗೂ ಒಂದು ಅರ್ಧ ಅಂದ್ರೆ ಅರ್ಧವ, ಭಾಳ ಬೇಡ, ಅರ್ಧ ಕಪ್ ಚಾ ಮಾಡ್ಕೊಂಬರ್ತೀಯಾವ? ಹ್ಞೂ ರೀ ಅತ್ತಿ. ಯಾಕ್ರಿ ಹಂಗೆ ಸಿಟ್ಟಿಲಿ ನೋಡಾತ್ತೀರಿ? ನನಗೆ ಅರ್ಧ ಕಪ್ ಚಾ ಅಂತಂದ್ರೆ ಆಟದ ಹೋಗಿ ಸೀತತ್ತಿ ಹಂಗ ಹಿಂಗಂತ 108 ರಗಳಿ ಹೇಳ್ತಿದ್ದಿ. ನೀನು ಅಕ್ಕಿ ಮುಂದೆ ಹೇಳಿದ್ದೇನು? ಅದ್ರಿ ಈಗ ನೀವು ಅರ್ಧ ಕಪ್ ಅಂತ ಹೇಳಿರಲ್ಲ, ಪಾಪ ಅರ್ಧ ಕಪ್ನಾಗ ಚಾ ಇಟ್ಲಂದ್ರ ಅದು ಚಾ ಸಿಗಂಗಿಲ್ಲ ಕೈಗ. ಹಾಗಾಗಿ ನಂದೊಂದು ಅರ್ಧ ಕಪ್ ಸೇರಿಸಿ ಹೇಳಿದ್ನೆ, 1 ಕಪ್ ಇಡ್ತಾಳ, ಆಕೈತಿ ಇಬ್ರಿಗೂ ಆಟಾಟ. ಸರಿ ಆತಿಲ್ರಿ, ಅದ್ರಾಗೇನೈತೆ ನನ್ನ ತಪ್ಪು, ಹೌದಲ್ಲ? ನಿನ್ನ